ಪ್ರಸಾದದ ಅವಾಂತರಕ್ಕೆ ಈಗಾಗಲೇ ಮಹಿಳೆ ಬಲಿಯಾಗಿರುವಂತಹ ವಿಚಾರದ ಬಗ್ಗೆ ನಾವು ಡೀಟೇಲ್ಸ್ ಕೊಡ್ತಾ ಇದ್ವಿ. ಚಿಕಿತ್ಸೆ ಫಲಕಾರಿಯಾಗದೆ ಸಿಲಿಕಾನ್ ಆಸ್ಪತ್ರೆಯಲ್ಲಿ ಸಿದ್ದಮ್ಮ ಅವರ ಸಾವಾಗಿದೆ. ಪ್ರಸಾದ ತಂದ ಆಪತ್ತಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ದೀವಿ. ಹೊಸಕೋಟೆ ನಗರದಲ್ಲಿ ಪ್ರಸಾದದ ಅವಾಂತರಕ್ಕೆ ಮಹಿಳೆಯ ಸಾವಾಗಿದೆ. 65 ವರ್ಷದ ಸಿದ್ದಮ್ಮ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಇನ್ನೂ ಆಸ್ಪತ್ರೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನ ನರಳಾಡ್ತಾನೆ ಇದ್ದಾರೆ. ಅತಿ ಹೆಚ್ಚು ಜನರಿಗೆ ಸಮಸ್ಯೆ ಆಗಿರೋದು ಡಿಹೈಡ್ರೇಷನ್. ನಿರಂತರವಾಗಿ ವಾಂತಿ ಭೇದಿಯಿಂದ ಅವರ ದೇಹ ಕಂಪ್ಲೀಟ್ ಆಗಿ ಡಿಹೈಡ್ರೇಟ್ ಆಗಿದೆ. ಕೆಲವರು ಇನ್ನೂ ಕೂಡ ಕ್ರಿಟಿಕಲ್ ಆಗಿದೆ. 12 ರಿಂದ 13 ಮಂದಿಯನ್ನ ಐಸಿಯುನಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಪುಳಿಯೋಗರೆ, ಪಾಯಸ, ಲಡ್ಡು ಸೇವಿಸಿದ್ದ ಭಕ್ತರಿಗೆ ಫುಡ್ ಪಾಯ್ಸನ್ ಆಗಿರೋದ್ರ ಬಗ್ಗೆ ಮೇಲ್ನೋಟಕ್ಕೆ ಮಾಹಿತಿ ಸಿಕ್ಕಿದೆ. ಅಸ್ವಸ್ಥರಿಗೆ ಹೊಸಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಹಾಗೂ ಕೋಲಾರ ಜೊತೆಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ಇನ್ನು ಶಾಸಕ ಶರತ್ ಬಚ್ಚೇಗೌಡ ಅವರು ಕೂಡ ಈಗ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪರಿಸ್ಥಿತಿ ಹೇಗಿದೆ ಆ ಭಕ್ತಾದಿಗಳದ್ದು, ಆಮೇಲೆ ಪ್ರಸಾದ ತಿಂದು ಬಹಳಷ್ಟು ನರಳಾಟವನ್ನು ಆಡ್ತಾ ಇದ್ರಲ್ಲ, ಅವ್ರ ಕಂಡೀಷನ್ಸ್ ಹೇಗಿದೆ ಅಂತ ಖುದ್ದಾಗಿ ವೀಕ್ಷಿಸ್ತಾ ಇದ್ದಾರೆ. ದೇವಸ್ಥಾನ ಪಾರ್ವತಿಪುರ ಐತಲ್ಲ, ಅಲ್ಲಿ ಹೋಗಿದ್ದೆ ಸಾಯಂಕಾಲ. ಟೊಮಾಟೊ ಬಾತ್ ಕೊಟ್ಟರು, ಆಮೇಲೆ ಕಳ್ಳೆ ಉಸ್ಲಿ ಕೊಟ್ಟರು, ಆಮೇಲೆ ಅವರಷ್ಟು ಬಾಳೆಹಣ್ಣು ರಸವಳೆ ಕೊಟ್ಟರು. ಅದೇ ತಿಂದಿದ್ದಷ್ಟೇ. ಅದು ತಿಂತಾನೆ ವಾಂತಿ ಭೇದಿ ಶುರುವಾಗೋಯ್ತು ನಂಗೆ ಅಷ್ಟೇ. ನಾನು ಒಬ್ಬಳೇ ಹೋಗಿದ್ದಿದ್ದು. ನಮ್ಮ ಅತ್ತೆ ಕೊಡೋಕೆ ನಮ್ಮ ಅತ್ತೆ ಬೇಡ ಅಂದ್ಬಿಟ್ಲು, ನಾನೇ ತಿಂದೆ ಅಷ್ಟೇ ತಿಂದಿದ್ದು. ಅದು ತಿಂದಿದ್ರು ಅಷ್ಟೊತ್ತಿಗೆ ಶುರುವಾಗೋಯ್ತಲ್ಲ ನಂಗೆ ವಾಂತಿಗಳು ಭೇದಿಗಳು, ವಾಂತಿ ಭೇದಿ ಹೊಟ್ಟೆ. ಅದೇ ಇನ್ನು ಬೇರೆ ದೇವಸ್ಥಾನಕ್ಕೆ ನಾನು ಹೋಗಿರಲಿಲ್ಲ. ಅದೇ ದೇವಸ್ಥಾನ ಹೊಸಕೋಟೆನೇ ನಮ್ಮದು, ಸಿಟಿನೇ. ಅದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಐತೆ ನೋಡಿ, ಅದೇ ರೋಡೇ ನಮ್ಮದು. ಡಾಕ್ಟ್ರು ಸಾಯಂಕಾಲ ಗಂಟ ನನಗೆ ಆತದಮ್ಮ, ಆಮೇಲೆ ಸೊರೋತದೆ ಅಂತ ಮಾತ್ರೆಗಳು ಚುಟ್ಸು ಎಲ್ಲ ಕೊಟ್ಟಾರು. ಒಟ್ಟಿಗೆ ಏನಿಲ್ಲ, ಬರೀ ಎಳ್ನೀರು ಮಾತ್ರ. ನೆನ್ನೆ ಸಾಯಂಕಾಲ ಹೋಗಿದ್ದಿದ್ದು ನಾನು. ಲೂಸ್ ವಾಂತಿ ನಿಂತೈತೆ, ಲೂಸ್ ಮೆಷಿನ್ ನಿಲ್ಲಿಲ್ಲ, ಹೋಗ್ತಾನೇ ಐತೆ ಲೂಸ್ ಮೆಷಿನ್. ಸದ್ಯಕ್ಕೆ ನಮ್ಮಲ್ಲಿರ್ತಕ್ಕಂಥ ಮಾಹಿತಿ ಪ್ರಕಾರ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ 6 ಆಸ್ಪತ್ರೆಗಳಲ್ಲಿ 135 ಪ್ರಕರಣಗಳು ಈಗಾಗಲೇ ದಾಖಲಾತಿಯಾಗಿವೆ. ಅದರ ಪೈಕಿ ಸುಮಾರು ಒಂದು 36 ಪ್ರಕರಣ ಐಸಿಯುಲಿದ್ದಾರೆ. 97 ಪ್ರಕರಣ ಚಿಕಿತ್ಸೆ ಪಡಿತಾ ಇದ್ದಾರೆ, ಸಾಧಾರಣವಾದಂಥ ಚಿಕಿತ್ಸೆ ಪಡಿತಾ ಇದ್ದಾರೆ. 2 ಡಿಸ್ಚಾರ್ಜ್ ಮಾಡಿ ಮನೆಗೂ ಕೂಡ ಕಳಿಸಿದಂಥದ್ದಾಗಿದೆ. ಮತ್ತು ಒಂದು ಪ್ರಕರಣದಲ್ಲಿ ಸುಮಾರು ಒಂದು 65 ವರ್ಷದ ಮಹಿಳೆಗೆ ಈಗಾಗಲೇ ಅವರು ಜೀವನ ಕಳ್ಕೊಂಡಿದ್ದಾರೆ. ಆದರೆ ನಾವು 36 ಪ್ರಕರಣಗಳೇನು ಐಸಿಯುಲಿ ನೋಡ್ತಾ ಇದ್ದೀವಿ, ಎಲ್ಲರೂ ಕೂಡ ಕ್ರಿಟಿಕಲ್ ಆಗಿದ್ರು ಕೂಡ ಸ್ಟೇಬಲ್ ಆಗಿದ್ದಾರೆ. ಎಲ್ಲರೂ ಸ್ಟೇಬಲ್ ಆಗಿದ್ದಾರೆ, ಕ್ರಿಟಿಕಲ್ ಆಗಿ ಯಾರೂ ಆಗಿಲ್ಲ. ಅದರಿಂದ ಎಲ್ಲ ಚಿಕಿತ್ಸೆ ಪಡಿತಾ ಇದ್ದಾರೆ. ಇವತ್ತು ನಾವು ನೇರವಾಗಿ ವೈಕುಂಠ ಏಕಾದಶಿಯಲ್ಲಿ ಕೊಟ್ಟಂಥ ಪ್ರಸಾದನೋ ಅಥವಾ ಹನುಮ ಜಯಂತಿಯಲ್ಲಿ ಕೊಟ್ಟಂಥ ಪ್ರಸಾದನೋ ಆ ದೇವಸ್ಥಾನದಲ್ಲಿ ಈ ದೇವಸ್ಥಾನದಲ್ಲಿ ಅಂತ ಈಗಾಗಲೇ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ನಮಗೆ ಏನು ಇವತ್ತು ನಾವು ಸ್ಟೂಲ್ ಸ್ಯಾಂಪಲ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಅನಾಲಿಸಿಸ್ ಮಾಡಿ ರಿಪೋರ್ಟ್ ಬಂದ ನಂತರ ಇದರ ಬಗ್ಗೆ ನಾವು ಮಾತಾಡೋಕ್ಕಾಗುತ್ತೆ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ತಾಲೂಕು ಆಡಳಿತ, ಆರೋಗ್ಯ ಇಲಾಖೆ